ವೀಕ್ಷಕರೇ, ರಾಯಲ್ ಸಿದ್ದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾವು ನಿಮಗೆ ಹೇಳಿಕೊಟ್ಟಿರೋದು ತುಳಜಾಪುರ ಅಂಬಾಭವಾನಿಯ ದೇವಾಲಯದ ಇತಿಹಾಸ. ತುಳಜಾಪುರ ಅಂಬಾಭವಾನಿ ದೇವಾಲಯವು ಮಹಾರಾಷ್ಟ್ರದ ಧಾರಾಶಿವ ಜಿಲ್ಲೆಯ ತುಳಜಾಪುರದಲ್ಲಿ ಸ್ಥಿತವಾಗಿದೆ. ಇದು ದೇವಿ ಭವಾನಿಗೆ ಸಮರ್ಪಿತವಾದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯವು 12ನೇ ಶತಮಾನದಲ್ಲಿ ಮರಾಠ ಮಹಾಮಂಡಳೇಶ್ವರ ಮಾಲದೇವರಿಂದ ನಿರ್ಮಿಸಲಾಯಿತು. ದೇವಾಲಯದ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳು. ತುಳಜಾ ಭವಾನಿ ದೇವಾಲಯವು ಮಹಾರಾಷ್ಟ್ರದ 4 ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇತರ 3 ಶಕ್ತಿಪೀಠಗಳು ಮಹೂರಿನ ರೇಣುಕಾದೇವಿ, ಕೊಲ್ಲಾಪುರದ ಮಹಾಲಕ್ಷ್ಮಿ, ವಾಣಿಯ ಸಪ್ತಶೃಂಗದೇವಿ ದೇವಾಲಯಗಳಾಗಿವೆ. ಈ ದೇವಾಲಯವು ಹಲವಾರು ಪೌರಾಣಿಕ ಕಥೆಗಳನ್ನು ಹೊಂದಿದೆ. ಒಂದು ಕಥೆಯ ಪ್ರಕಾರ ಮಾಧು, ಕೈಟಭ ಎಂಬ ರಾಕ್ಷಸರು ದೇವತೆಗಳು ಮಾನವರ ಮೇಲೆ ಉಪದ್ರವ ಮಾಡುತ್ತಿದ್ದಾಗ ದೇವತೆಗಳು ಭವಾನಿ ದೇವಿಯನ್ನು ಪ್ರಾರ್ಥಿಸಿದರು. ದೇವಿ ಭವಾನಿ ತಮ್ಮ ಶಕ್ತಿಯೊಂದಿಗೆ ಆ ರಾಕ್ಷಸರನ್ನು ಸಂಹರಿಸಿ ಶಾಂತಿಯನ್ನು ಸ್ಥಾಪಿಸಿದರು. ಇನ್ನೊಂದು ಕಥೆಯ ಪ್ರಕಾರ ಋಷಿ ಕದರವು ಅವರ ಪತ್ನಿ ಅನುಭೂತಿ ತಮ್ಮ ಮಗನಿಗಾಗಿ ಭವಾನಿ ದೇವಿಯನ್ನು ಪ್ರಾರ್ಥಿಸುತ್ತಿದ್ದರು. ಆ ಸಮಯದಲ್ಲಿ ಕುಕ್ಕುರ ಎಂಬ ರಾಕ್ಷಸನು ಅವಳ ತಪಸ್ಸನ್ನು ಅಡಚಣೆ ಮಾಡುತ್ತಿದ್ದಾಗ ದೇವಿ ಭವಾನಿಯು ಅವಳನ್ನು ರಕ್ಷಿಸಿ ಆ ರಾಕ್ಷಸನನ್ನು ಸಂಹರಿಸಿದರು. ಆದ್ದರಿಂದ ಈ ಸ್ಥಳದಲ್ಲಿ ಭವಾನಿ ದೇವಿಯನ್ನು ತುಳಜಾ ಭವಾನಿ ಎಂದು ಪೂಜಿಸಲಾಗುತ್ತದೆ. ದೇವಾಲಯದ ಶಿಲ್ಪಕಲೆ ಮತ್ತು ವಿನ್ಯಾಸ. ತುಳಜಾ ಭವಾನಿ ದೇವಾಲಯವು ಹಮಾಡಪತಿ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ. ದೇವಾಲಯದ ಮುಖ್ಯ ಪ್ರವೇಶ ದ್ವಾರವನ್ನು ರಾಜೇ ಶಹಾಜಿ ಮಹಾದ್ವಾರ ಎಂದು ಕರೆಯುತ್ತಾರೆ. ಈ ದ್ವಾರದ ಬಳಿ ಮಾರ್ಕಂಡೇಯ ಋಷಿಯ ಮಂದಿರವಿದೆ. ದೇವಾಲಯದ ಆವರಣದಲ್ಲಿ ಅಮೃತಕುಂಡ, ದತ್ತಾತ್ರೇಯ ದೇವಾಲಯ, ಸಿದ್ಧಿ ವಿನಾಯಕ ದೇವಾಲಯ, ಅನ್ನಪೂರ್ಣ ದೇವಾಲಯಗಳಾಗಿವೆ. ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವಿ ತುಳಜಾ ಭವಾನಿ ಮೂರ್ತಿ ಸ್ವಯಂಭೂ ಎಂದು ನಂಬಲಾಗುತ್ತಿದೆ. ಈ ಮೂರ್ತಿ ಕಪ್ಪು ಕಲ್ಲಿನಿಂದ ತಯಾರಿಸಲ್ಪಟ್ಟಿದ್ದು 8 ಕೈಗಳನ್ನು ಹೊಂದಿದೆ. ದೇವಿ ತನ್ನ ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಪೂಜೆಗಳು ಮತ್ತು ಆಚರಣೆಗಳು. ದೇವಾಲಯದಲ್ಲಿ ಪ್ರತಿದಿನವೂ ಪೂಜೆಗಳು ನಡೆಯುತ್ತವೆ. ಪ್ರತಿದಿನ ದೇವಿಗೆ ಸ್ನಾನ, ವಸ್ತ್ರಧಾರಣೆ, ನೈವೇದ್ಯ ಅರ್ಪಿಸಲಾಗುತ್ತದೆ. ಪ್ರತಿದಿನ 4 ಬಾರಿ ದೇವಿಗೆ ನೈವೇದ್ಯ ಅರ್ಪಿಸಲಾಗುತ್ತದೆ. ಸಂಜೆ ವೇಳೆಯಲ್ಲಿ ದೇವಿಯನ್ನು ವಿಶ್ರಾಂತಿಗೆ ಒಯ್ಯುವ ವಿಧಿ ನಡೆಯುತ್ತವೆ. ನವರಾತ್ರಿ, ದಸರಾ, ಗಣೇಶ ಚತುರ್ಥಿ, ಹೋಳಿ, ದೀಪಾವಳಿ ಹಬ್ಬಗಳನ್ನು ದೇವಾಲಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ನವರಾತ್ರಿ 9ನೇ ದಿನ ದಸರಾ ಹಬ್ಬದಂದು
ದೇವಿಗೆ ಮೇಕೆ ಬಲಿ ಅರ್ಪಿಸುವ ಪದ್ಧತಿ ಇದೆ. ಶಿವಾಜಿ ಮಹಾರಾಜರೊಂದಿಗೆ ಸಂಬಂಧ. ತುಳಜಾ ಭವಾನಿ ದೇವಿಯು ಮರಾಠ ಭೂಸಲೆ ರಾಜವಂಶದ ಕುಲದೇವಿಯಾಗಿದ್ದಳು. ಛತ್ರಪತಿ ಶಿವಾಜಿ ಮಹಾರಾಜರು ಈ ದೇವಿಯನ್ನು ತಮ್ಮ ಕುಲದೇವಿಯಾಗಿ ಪೂಜಿಸುತ್ತಿದ್ದರು. ದೇವಿಯ ಆಶೀರ್ವಾದವನ್ನು ಪಡೆಯಲು ಅವರು ಈ ದೇವಾಲಯವನ್ನು ನಿಯಮಿತವಾಗಿ ಭೇಟಿ ನೀಡುತ್ತಿದ್ದರು. ದೇವಿಯು ಶಿವಾಜಿ ಮಹಾರಾಜರಿಗೆ ಭವಾನಿ ದೇವಿಯು ಖಡ್ಗವನ್ನು ನೀಡುತ್ತಾರೆ. ದೇವಾಲಯದ ನಿರ್ವಹಣೆ. ದೇವಾಲಯದ ದೈನಂದಿನ ಕಾರ್ಯಗಳನ್ನು ಜಿಲ್ಲಾಧಿಕಾರಿಯು ನೇತೃತ್ವ ವಹಿಸಿರುವ ಟ್ರಸ್ಟ್ ನಿರ್ವಹಿಸುತ್ತದೆ. ಟ್ರಸ್ಟ್ನ ಸದಸ್ಯರಲ್ಲಿ ಉಪ ಜಿಲ್ಲಾಧಿಕಾರಿ, ತುಳಜಾಪುರ ವಿಧಾನಸಭಾ ಸದಸ್ಯ, ಪಟ್ಟಣ ಮೇಯರ್, ತಹಶೀಲ್ದಾರರು ಸೇರುತ್ತಾರೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕಾಗಿ ಈ ದೇವಾಲಯಕ್ಕಾಗಿ ಭೇಟಿ ನೀಡುತ್ತಾರೆ. ದೇವಾಲಯದ ಆವರಣದಲ್ಲಿ ಭಕ್ತರಿಗಾಗಿ ವ್ಯವಸ್ಥೆ, ಅನ್ನದಾನ, ಇತರ ಸೌಲಭ್ಯಗಳು ಲಭ್ಯವಿದೆ. ತುಳಜಾಪುರದ ಅಂಬಾಭವಾನಿ ದೇವಾಲಯವು ಭಾರತದ ಶಕ್ತಿಪೀಠಗಳಲ್ಲಿ ಪ್ರಮುಖವಾದದ್ದು. ಇದು ಧಾರ್ಮಿಕ, ಐತಿಹಾಸಿಕ, ಶಿಲ್ಪಕಲೆಯ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದೆ. ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.